ಗಣಪಯ್ಯ ಸ್ವಾಮಿಯೇ ನಿನಗೆ ಶರಣಯ್ಯ. ಬೆನಕಯ್ಯ ಬಾರಯ್ಯ ಷಣ್ಮುಖ ಸೋದರ ನನ್ನಯ್ಯ. ಬೆನಕಯ್ಯ ಬಾರಯ್ಯ ಷಣ್ಮುಖ ಸೋದರ ನನ್ನಯ್ಯ. ಪಾರ್ವತಿ ತನಯ ನೀನಯ್ಯ ಬಾಹರ ಪ್ರಿಯ ಸುತನೇ ಗಣಪಯ್ಯ. ಪಾರ್ವತಿ ತನಯ ನೀನಯ್ಯ ಬಾಹರ ಪ್ರಿಯ ಸುತನೇ ಗಣಪಯ್ಯ. ಪಾಶಾಂಕುಶದರ ಶರಣಯ್ಯ ನಾ ಪಾಮರ ಬೇಡುವೆ ಬಾರಯ್ಯ. ಬೆನಕಯ್ಯ ಬಾರಯ್ಯ ಷಣ್ಮುಖ ಸೋದರ ನನ್ನಯ್ಯ. ಮೋದಕ ಪ್ರಿಯನೇ ಬಾರಯ್ಯ ಈ ಮೋದಕ ಅರ್ಪಣೆ ನಿನಗಯ್ಯ. ಮೋದಕ ಪ್ರಿಯನೇ ಬಾರಯ್ಯ ಈ ಮೋದಕ ಅರ್ಪಣೆ ನಿನಗಯ್ಯ. ಗಣನಾಯಕ ನೀ ಬೆನಕಯ್ಯ ಬಾ ಗಜಮುಖ ಸುಂದರ ಸಲಹಯ್ಯ. ಬೆನಕಯ್ಯ ಬಾರಯ್ಯ ಷಣ್ಮುಖ ಸೋದರ ನನ್ನಯ್ಯ. ಎಲ್ಲಿನ ಉಂಡೆ ನಿನಗಯ್ಯ ಬಾಗರಿಕೆಯ ತಂದಿಹೆ ಗಣಪಯ್ಯ. ಎಲ್ಲಿನ ಉಂಡೆ ನಿನಗಯ್ಯ ಬಾಗರಿಕೆಯ ತಂದಿಹೆ ಗಣಪಯ್ಯ. ಮೊದಲನೇ ಪೂಜೆ ನಿನಗಯ್ಯ ಬಾ ವಿಘ್ನ ವಿನಾಶಕ ಬೆನಕಯ್ಯ. ಕಪ್ಪಿನ ಜಲ್ಲೆ ನಿನಗಯ್ಯ ನೀ ಕರುಣೆಯ ತೋರೋ ಗಣಪಯ್ಯ. ಜಲ್ಲೆ ನಿನಗಯ್ಯ ನೀ ಕರುಣೆಯ ತೋರೋ ಗಣಪಯ್ಯ. ತ್ರಿಭುವನ ಪಾಲಕ ಬಾರಯ್ಯ ಬಾ ಸದ್ಗುಣಧಾಮ ನನ್ನಯ್ಯ. ಬೆನಕಯ್ಯ ಬಾರಯ್ಯ ಷಣ್ಮುಖ ಸೋದರ ನನ್ನಯ್ಯ. ಭಯಹಾರಕನೇ ಶರಣಯ್ಯ ನೀ ದಿವ್ಯ ಪ್ರಭಾವ ಬೆನಕಯ್ಯ. ಭಯಹಾರಕನೇ ಶರಣಯ್ಯ ನೀ ದಿವ್ಯ ಪ್ರಭಾವ ಬೆನಕಯ್ಯ. ಮಹಿಮಾನ್ವಿತನೇ ಬಾರಯ್ಯ ನೀ ಭಕ್ತರ ಭಾಗ್ಯವ ಗಣಪಯ್ಯ. ಬೆನಕಯ್ಯ ಬಾರಯ್ಯ ಷಣ್ಮುಖ ಸೋದರ ನನ್ನಯ್ಯ.
ಮೊದಲು ಪಾದದಿಂದ ಶೇಷಾದ್ರಿಯ ಪಾದದಿಂದ ಸಪ್ತಗಿರಿವಾಸನ ಪಾದದಿಂದ ಬಂದ ಕಥಗಳ ಬೈ ಮಾಡ ಗೋವಿಂದ ಶಾಂತಮೃತೇಶ್ವರ ಕೊಟ್ಟಾಪಡ ಗೋವಿಂದ ರಕ್ಷಕನ ಪಾದದಿಂದ ಪ್ರಿಯಾದು ಗೋವಿಂದ ಯಮದಗ್ನಿಯ ಪಾದು ಗೋವಿಂದ ರಾಮನ ಪಾದು ಗೋವಿಂದ. ಸುಮಾರು ಜನ ಸುಮಾರು ಜನ ದುಡ್ಡು ಕೊಟ್ಟಿದ್ದಾರೆ. ಎಲ್ಲ ನೀವು ಯಾರಿಗೆ ಕೊಟ್ಟಿರ್ತಾರೆ ಅದೆಲ್ಲ ಅವ್ರ ಹೆಸರಲ್ಲಿ ಸಂಕಲ್ಪ ಸೇವೆ ಆಗಿದೆ. ಅವ್ರವರ ಇಷ್ಟಾರ್ಥ ಅನುಸಾರವಾಗಿ ಪೂಜೆಗೆ ದುಡ್ಡು ಕೊಡ್ತಾ ಇದ್ದಾರೆ. ಮಕ್ಕಳ ಫಲ ಇರ್ತಕ್ಕಂಥವ್ರು ಒಳ್ಳೇದಾಗಲಿ ಅವ್ರವ್ರಿಗೆ ಏನೋ ಯಾವ್ದಾವ್ದು ಪೂಜೆ ಇದೆ ಅಂತೇಳಿ ಅದ್ರ ತಕ್ಕಂತೆ ಅವರು ಅನುಸಾರವಾಗಿ ತಮ್ಮ ಕೈಲಾಯ್ದು ತನು ಮನಧನ ಸಹಾಯವಾಗಿ ಮಾಡ್ತಾ ಇದ್ದಾರೆ. ಇವತ್ತಿನ ವಿಶೇಷತೆ ಏನಂದ್ರೆ ಇವತ್ತು ಗುರು ಪೂರ್ಣಿಮಾ. ಆಕ್ಚುಲಿ ವಿಶೇಷ ಪೂಜೆ ಅಂದ್ರೆ ಇವತ್ತು ಗು ಅಂದ್ರೆ ಕತ್ತಲು ರೂಲೇ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಗುರು ಪೂರ್ಣಿಮಾ ಅಂತ ಅಂದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ಗುರುಗಳು ನೋಡ್ತಾ ಇರ್ತೀವಿ. ಯಾವ ಗುರುಗಳು ನೋಡ್ತೀವಿ ಅಂದ್ರೆ ಸ್ಕೂಲಲ್ಲಿ ಇದ್ದಾವಾಗ ನಾವು ಮೇಷ್ಟ್ರು ಹೋಗ್ತೇವಲ್ಲ ಅವ್ರುಗಳು ಗುರುಕುಲ ಅಂತ ಹೇಳ್ತೀವಿ. ಅವಾಗ ಗುರುಗಳು ನೋಡ್ತಾ ಇರ್ತೀವಿ. ಈಗ ನಮ್ಮ ಜೀವನದಲ್ಲಿ ಡೈಲಿ ಒಂದೊಂದು ಗುರುಗಳು ನೋಡ್ತಾ ಇರ್ತೀವಿ. ನಮ್ಮ ಜೀವನದ ಪಾಠ ಕಲಿಸ್ಬೇಕಾದ್ರೆ ನಾವು ಗುರುಗಳು ನೋಡ್ತೀವಿ. ನಮ್ಮ ಸಂಸಾರದಲ್ಲಿ ನಮಗೆ ನೀತಿ ಪಾಠ ಅಂತೀವಿ. ಒಳ್ಳೆ ನಡೆಗೆ ತಿದ್ದಿ ಕಡ್ಕೊಂಡು ಹೋಗ್ತಾರೆ ಗುರುಗಳು ನೋಡ್ತೀವಿ. ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಗುರುಗಳು ನೋಡ್ತೀವಿ. ಅವರವರ ರೀತಿಯಲ್ಲಿ ನಾವು ಮನೆಯಲ್ಲಿ ಹಿರಿಯರಿಂದ ಒಂದು ಚಿಕ್ಕ ಮಕ್ಕಳಿಂದಲೂ ನಾವು ಗುರುಗಳನ್ನ ಕಾಣ್ತಾ ಇದೀವಿ. ಯಾಕೆಂದ್ರೆ ಮಾರ್ಗದರ್ಶನ ಅನ್ನೋದು ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ವಯಸ್ಸಾಗ ತಗಲು ಕಲಿಯಂತಕ್ಕಂಥದ್ದು ನಾವಿದೆ. ನಾವು ಒಂದು ಇರುವೆಯಿಂದಲೂ ಪಾಠ ಕಲಿಯೋದಿದೆ, ಒಂದು ಆನೆಯಿಂದಲೂ ಪಾಠ ಕಲಿಯೋದಿದೆ. ಇರುವೆ ಏನಂದ್ರೆ ಶಿಸ್ತನ್ನು ಪಾಲಿಸುತ್ತೆ, ಆನೆ ಅದು ನಿಯಮವನ್ನು ಪಾಲಿಸುತ್ತೆ. ಹಂಗಾಗಿ ನಾವು ಇರುವೆ ಗುಣಗಳನ್ನು ನಾವು ಯಾವಾಗಲೂ ಅಳವಡಿಸ್ಕೋಬೇಕು. ಯಾಕಂದ್ರೆ ಅದು ಶಿಸ್ತು ಪಾಲನೆ ಮಾಡುತ್ತೆ. ನಾವು ಕೆಲಸದಲ್ಲೂ ಅಷ್ಟೇನೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಶಿಸ್ತು ನಿಯಮ ಅನ್ನ ನಾವು ಪಾಲನೆ ಮಾಡಬೇಕು. ಯಾಕೆಂದ್ರೆ ನಾವು ಒಂದ್ ಏನೇ ಕೆಲಸ ಮಾಡ್ಬೇಕು ನಮ್ಮದೇ ಮಾಡಿದಾಗ ಅದು ಮನಸ್ಸಿಗೆ ಹಿತ ಖುಷಿ ಅಂತ ನಾವು ತರ್ತಕ್ಕಂಥದ್ದು. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ಸಿಗತಕ್ಕಂಥದ್ದು. ಒಳ್ಳೊಳ್ಳೆ ಕೆಲಸ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಯಾವತ್ತು ಒಳ್ಳೇದ್ರ ಬಗ್ಗೆ ಯತ್ನ ಮಾಡ್ತಾ ನೋಡಿದ್ರ ವಿಷ್ಣು ಎಲ್ಲೇ ಹೋದ್ರು ನಿಂತ್ಕೊಂಡ್ರೆ ವಿಷ್ಣು ಭಂಗಿ ಯಾವ ತರ ಇರುತ್ತೆ ಅಂದ್ರೆ ಈ ತರ ಇರುತ್ತೆ, ಮತ್ತೆ ಈ ತರ ಹಿಂಗಿರುತ್ತೆ, ಆ ಕಡೆ ಕೈ ಇರುತ್ತೆ, ಈ ತರ ಹಿಂಗಿರುತ್ತೆ. ಯಾಕೆ ಈ ತರ ಆತರ ಅಂತಂದ್ರೆ ಭಗವಂತ ಈ ತರ ಇದ್ದಾಗ ನನ್ನ ಪಾದಕ್ಕೆ ನೀನು ಶರಣಾಗು, ಇದರ ಸೂಚನೆ ಕೊಡುತ್ತೆ. ನನ್ನ ಪಾದಕ್ಕೆ ನೀನು ಶರಣಾಗು, ನನ್ನ ಪಾದಕ್ಕೆ ನೀನು ಶರಣಾದಾಗ ನನ್ನ ಒಟ್ಟಿಗೆ ಹಾಕತ್ತೆ ನನ್ನ ಅನುಗ್ರಹ ಸಿಗುತ್ತೆ ಅನ್ನೋದು ಈ ಕೈ ವಿಶೇಷತೆ. ಹಾಗಾಗಿ ಭಗವಂತ ಯಾವತ್ತು ಈ ತರ ಹಿಂಗೆ ನಿರ್ತಕ್ಕಂಥದ್ದು. ವಿಷ್ಣು ಎಲ್ಲೋ ಅಲ್ಲಿ ಎತ್ತಿರ್ತಾನೆ ವಿಷ್ಣು ಪರಮಾತ್ಮ ಅಂತ. ವಿಷ್ಣು ಅಂದ್ರೆ ವಿಷ್ಣುಗೆ ಹೇಳಿದ 1108 ಹೆಸರು ವಿಷ್ಣುಗೆ ವಿಶೇಷವಾಗಿ. ಆ ಶಕ್ತಿ ಅನುಗ್ರಹ ಪ್ರಾಪ್ತವಾಗಬೇಕು. ಈಗ ಮಕ್ಕಳಿಗೆ ಯಾವ್ದಾದ್ರು ಹುಟ್ಟಕ್ ದೋಷ ಇರುತ್ತೆ,
ಗೊತ್ತಿಲ್ಲ ನವಗ್ರಹ ಶಾಂತಿ ಮಾಡೋದಂದ್ರೆ ಅದು ದೋಷನ ಪರಿಹಾರ ಅಲ್ಲ. ಮಕ್ಕಳ ಒಳಗೆ ನಮಗೆ ಆಗಿರ್ಬೋದು, ಮುಂದೆ ಊಟ ಮಕ್ಕಳಿಗಾಗ್ಬೋದು, ಹುಟ್ಟಿರೋಂಥ ಮಕ್ಕಳುಗಳದು ಅದು ಪರಿಹಾರ ಆಗ್ಬೇಕು ಅಂದ್ರೆ ವಿಷ್ಣು ಅಂದ್ರೆ ವಿಷ್ಣುದ ವಿಶೇಷತೆನೇ ಅದು. ಯಾಕೆಂದ್ರೆ ಅವನು ಎಲ್ಲ ಈಗ ಶಿವ ಪರಮಾತ್ಮ ಏನಂದ್ರೆ ಭಕ್ತಿ ಬೇಗ ಒಲಿತಾನ ಅವನು. ವಿಷ್ಣು ಹಂಗಲ್ಲ, ಅವನು ಕೊಟ್ಟಿ ತಡೆದಿ ನೋವು ತಿಂದಿ 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 ಕೊನೆ ಮೂಮೆಂಟಿಗೆ ಅವ್ನು ಕೈ ಹಿಡಿಯದ. ವಿಷ್ಣು ಭಗವಂತ ಜೀವಪೂರ್ತಿ ಕುಬೇನಾಗಿ ಬಾಳ್ತಾನೆ ಅವನು. ವಿಷ್ಣು ಅನುಗ್ರಹನೇ ಶಕ್ತಿನೇ ಅದು. ಹಾಗಾಗಿ ಇವತ್ತು ಗುರು ಪೂರ್ಣಿಮೆ, ಎಲ್ಲರಿಗೂ ಗುರು ಅನುಗ್ರಹ ಕರುಣಿಸಿ ಅಂತ ಹೇಳಿ ಇವತ್ತು ನವಗ್ರಹ ಶಾಂತಿ ಪೂಜೆ, ಗುರು ಪೂಜೆ ಪ್ರತಿಯೊಂದನು ಗೂಂದ್ರೆ ಕತ್ತಲು ರೋಂದ್ರೆ ಬೆಳಕು ಅಂದ್ರೆ ಕತ್ತಲಿಂದ ಎಡೆಗೆ ಬೆಳಕಿನೆಡೆ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಗುರು ಅಂತ ಹೇಳಿ. ಹಂಗಾಗಿ ಇವತ್ತು ವಿಶೇಷ ಪ್ರತಿಯೊಬ್ಬರಿಗೂ ಆ ಗುರು ಅಂದ್ರೆ ಈಗ ನಾವು ಇವ್ನಿಗೆ ಹೇಳ್ತೀವಿ ಋಷಿಕೇಶ ಅಂತೀವಿ. ಋಷಿಮುನಿಗೆ ಪಾಠ ಮಾಡಿದ ಋಷಿಕೇಶ. ಆಗ ಪ್ರತಿಯೊಂದನು ಅನುಗ್ರಹ ಇವತ್ತು ನಿಮಗೆ ಸಿಗಲಿ. ಯಾರ್ಯಾರು ಭಾಗವಹಿಸಿದಿರಾ, ಪೂಜೆ ಕೊಟ್ಟಿರ್ತಕ್ಕಂಥವ್ರಾಗಿರ್ಬೋದು, ಅವ್ರವ್ರು ಈಗ ಕೆಲವು ಬರಕಾಗ್ದಲೇ ಇರ್ಬೋದು, ಮಳೆ ಇದಿರ್ತಕ್ಕಂಥ ಇರ್ಬೋದು. ಹಾಗಾಗಿ ಪ್ರತಿಯೊಂದನು ಭಗವಂತ ಇವತ್ತನ್ನು ವಿಶೇಷವಾಗಿ ಎಲ್ಲಾ ದೇವರ ಅನುಗ್ರಹನೂ ನಿಮ್ಮ ಎಲ್ಲರ ಮೇಲೆ ಯಾರು ಬಂದಿದಾರೋ ಪ್ರತಿಯೊಬ್ಬರ ಮೇಲೆ, ನಿಮ್ಮ ಮನೆಗಳ ಮೇಲೆ, ಪ್ರತಿಯೊಬ್ರು ನಿಮ್ಮ ಹಿರಿಯರ ಮೇಲೆ ಎಲ್ಲರಿಗೂ ಭಗವಂತ ಕರುಣಿಸ್ಲಿ ಅಂತ ಹೇಳಿ ನಾನು ಇವತ್ತು ವಿಶೇಷ ಪೂಜೆ ಅಂತ ಮಾಡ್ಕೊಂಡಿರೋದು. ಇವತ್ತಿನ ವಿಶೇಷ ಅಲಂಕಾರ ಏನು ಅಂತಂದ್ರೆ ವಸ್ತ್ರಾಭರಣ ಅಲಂಕಾರ ಅಂತ. ಅಂದ್ರೆ ನಾವ್ ಹೇಳ್ತೀವಿ ಸ್ತ್ರೀ ಪುರುಷ ಗೋವಿಂದ ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀ ಮತ್ತೆ ಪುರುಷ ಎರಡನ್ನೂ ಹೊಂದಿರ್ತಕ್ಕಂಥನಿಗೆ ಅವ್ನು ಎಲ್ಲಿರ್ತಾನೆ. ಕೇಶವ ಅಂದ್ರೂ ಅಷ್ಟೇನೆ. ಕೇಶವ ಅಂದ್ರೆ ಏನ್ ಹೇಳಿ, ಕೂದಲು ಮತ್ತೆ ಅವ್ನಿರುತ್ತೆ ಕೇಶವ. ಕೂದಲು ಮತ್ತೆ ಸ್ತ್ರೀ ರೂಪ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲೋದ್ರೂ ಸ್ತ್ರೀ ರೂಪನೇ. ಪಂಡರಾಪುರಕ್ಕೆ ಹೋಗ್ಬೋದು, ಉಡುಪಿಯಲ್ಲಿ ಹೋಗ್ಬೋದು, ವಿಷ್ಣು ಆಗಿರ್ಬೋದು, ನೀವು ಬೇಲೂರಿಗೆ ಹೋಗ್ಬೋದು, ವಿಷ್ಣು ರೂಪ ಅಂತ ಹೇಳ್ತೀವಿ. ಅದಕ್ಕೇನೆ ಹೇಳಿದ್ರು ಸ್ತ್ರೀ ಪುರುಷ ಗೋವಿಂದ ಅಂತ ಹೇಳ್ತೀವಿ. ಅಮ್ಮನವ್ರ ಜೊತೆಗಿರೋದ್ರಿಂದ ಶಾಂತ ರೂಪತೆ ಇರುತ್ತೆ. ದೇವ್ರಗಳಿಗೆ ಯಾವತ್ತು ವಿಷ್ಣು ಪಕ್ಕದಲ್ಲಿ ಯಾವುದೇ ದೇವರಿಗಾಗಿರ್ಬೋದು ಅಮ್ಮನ ಕಡೆಗೆ ಜೊತೆಗಿದ್ದ ಅಂತಂದ್ರೆ ಶಾಂತವಾಗಿರ್ತಾನೆ ಅಂತ ಅಂದ್ರೆ. ಯಾಕೆ ನಮಗೊಂದು ಹೆಣ್ಮಗು ಯಾವಾಗ ನಮ್ಮ ಹೆಂಡತಿನ ಪಕ್ಕದಿದ್ರೆ ಯಾವಾಗ ಶಾಂತವಾಗಿರ್ತೀವಿ. ಒಬ್ಬನೇ ಇದ್ದಾಗ ವ್ಯಕ್ತಿನ ನೋಡಿ, ಜೊತೆಗಿದ್ದಾಗ ನೋಡಿ ಶಾಂತವಾಗಿರ್ತಾರೆ. ಒಬ್ಬನೇ ಇದ್ದಾಗ ರೋಷ, ಕೋಪ, ತಾಪ ಎಲ್ಲ ನಮ್ಮಲ್ಲಿ ತುಂಬಿರುತ್ತೆ. ಅದೆಲ್ಲ ನಿವಾರಣೆ ಆಗ್ಬೇಕಂದ್ರೆ ಭಗವಂತನ ನಾವು ಅನುಗ್ರಹ ಬೇಕಾಗುತ್ತೆ. ಈಗ ನಾವ್ ಹೇಳ್ತೀವಿ ಮನೆಗೆ ಎರಡು ಕುಲ ಇದೆ. ಯಾವ ಕುಲ ಇದೆ? ಗುರುಕುಲ ಇದೆ, ಜ್ಞಾನ ಕುಲ ಇದೆ. ಜ್ಞಾನ ಕುಲ ಎಲ್ಲಿ ಸಿಗುತ್ತೆ? ಸ್ಕೂಲಲ್ಲಿ ಸಿಗುತ್ತೆ. ಗುರುಕುಲ ಎಲ್ಲಿ ಸಿಗುತ್ತೆ? ಗುರು ಎಲ್ಲಿ ಸಿಗ್ತಾನೆ? ದೇವಸ್ಥಾನ. ಮಕ್ಕಳುಗಳಿಗೆ ವಿದ್ಯಾರ್ಥಿ ಮಾಡಿ ನಮ್ಮ ಮನುಷ್ಯ ಜಾಸ್ತಿ ಎದ್ರಕಣದ್ ಯಾವ್ದಕ್ಕೆ? ಅವನು ಜ್ಞಾನಕ್ಕೆ, ವಿದ್ಯೆಗೆ ಮಾತ್ರ ಎದ್ರಕಂತಾರೆ. ಬೇರೆದಕ್ಕೆ ಆಸ್ತಿ ಅಂತ ಯಾರು ಎದ್ರಕಣಲ್ಲ. ನೀನು ನಿಮ್ಮ ಅಪ್ಪ ಅಂತಾರೆ. ಅದಕ್ಕೋಸ್ಕರನೇ ಮಕ್ಕಳಿಗೆ ವಿದ್ಯಾವಂತರನ್ನ ಮಾಡಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನ, ಸಂಸ್ಕೃತಿನ ಪ್ರತಿಯೊಂದು ಕಳ್ಸಂತ ಪ್ರಯತ್ನ ನಾವು ಹಿರಿಯರಾದ ನಾವು ಮಾಡ್ಬೇಕು. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ನಾವು ಹೇಳ್ತೀವಿ ಬಾಲ್ಯ ಯೌವನ ಮುಕ್ಕು. ಬಾಲ್ಯದಲ್ಲಿ ಏನ್ ಮಾಡ್ತೀವಿ? ಬಾಲ್ಯದಾಗ ಹೆಂಗಾಡ್ತೀವಿ? ಕೋತಿಗಳು ಚೇಷ್ಟೆ ಅಂತ, ಕೋತಿ ಚೇಷ್ಟೆ ಅಂತ ಹೇಳ್ತೀವಿ. ಅದು ಬಾಲ್ಯ ಅಂತ ಹೇಳ್ತೀವಿ. ಮುದಿ ಅಂತ ಹೇಳ್ತೀವಿ. ಅಂದ್ರೆ ವಯಸ್ಸಾಗಿರ್ತಕ್ಕಂಥ ಏನಿರ್ತೀವಿ ಮುದುರ್ಕೊಂಡು ಕೂತ್ಕೊಳ್ಳೋದು, ಮುಗಿದೋಯ್ತು ಜೀವನ ಅಂತ್ಯ ಆತ. ಹಂಗಾಗಿ ನಾವು ಬಾಲ್ಯ ಯೌವನ ಮುಕ್ಕು ಅಂತ ಹೇಳಿ ನಾವು ಇವ್ರ ಮೂರನ್ನ ಸಂಗ್ರಹ ಮಾಡ್ಕೊಂಡಿರ್ತೀವಿ. ಹಾಗೆ ಭಗವಂತ ನಿಮ್ಗೆ ಎಲ್ಲರಿಗೂ ನೀವು ಇಷ್ಟಾರ್ಥಗಳು ಈಡೇರಿಸ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಈ ಕೆಲವರಿಗೆ ಗೊತ್ತಿರಲ್ಲ, ದೇವ್ರು ಕರ್ಕೊಂಡು ಹೋಗ್ತೀರಾ ಮನೆಗಳಿಗೆ. ದೇವ್ರಿಗೆ ಕೆಲವ್ರು ಈಗಲೂ ಕೆಲವ್ರಿಗೆ ಕನ್ಫ್ಯೂಸ್ ಅಲ್ಲಿ ಇರ್ತೀರ. ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಕೇಶಪ್ಪಗೆ ಮತ್ತೆ ನರಸಿಂಹಸ್ವಾಮಿಗೆ ನೀವು ರಸಾಯನ ಮಾಡ್ರಿ. ಬೇರೆ ನೀವು ಅಡಿಗೆ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಏನು ರಸಾಯನ ಮಾಡ್ಬೇಕು ಅಂತಂದ್ರೆ, ಇದು ಯಾರ ಮನೆಗೂ ರಸಾಯನಕ್ಕೆ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಅದು ವಿಷ್ಣು ಪರಮಾತ್ಮ ಶ್ರೇಷ್ಠವಾದಂಥದ್ದು ರಸಾಯನ ಅಂತ ಹೇಳಿ ಅದನ್ನ ರಸಾಯನ ಮಾಡಿ ಮನೆಯಲ್ಲಿ. ಮತ್ತೆ ದೇವ್ರುಗಳಿಗೆ, ಕೆಂಚಪ್ಪಗಳಿಗೆ ನೀವೇನು ಆಹಾರ ಮಾಡಿರ್ತೀರಾ ಅದನ್ನ ನೈವೇದ್ಯ ಕಡೆಗೆ ನಿಮ್ಮ ಮನೆಗೆ ಏನ್ ದೇವ್ರಿಗೆ ನೀವು ಮನೆ ಇಲ್ಲಿ ಇರುತ್ತೆ. ನಾವು 3 ಪಂಗಡಗಳಾಗಿರ್ತೀವಿ. ಒಂದು ಮನೆ ದೇವರು, ಗ್ರಾಮ ದೇವರು, ನಾಡ ದೇವರು, ಅಂದ್ರೆ ದೊಡ್ಡನ ಪರಮಾತ್ಮ ಅಂತ ಹೇಳಿ. ಮನೆಯಲ್ಲಿ ಯಾವುದೇ ದೇವರಲ್ಲಿ ಅವ್ರಿಗೆ ಎಡೆ ಮಾಡ್ಬೋದು. ಅದಕ್ಕೆ ಅಭ್ಯಂತರ ಇಲ್ಲ. ಈ ಉತ್ಸವ ಮೂರ್ತಿ ಅನ್ನೋದು ಏನಿರ್ತಾವೆ ಇಂಥವು ಕರ್ಕೊಂಡು ಹೋಗೋ ಮನೆಯಲ್ಲಿ ಆ ದೇವಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ದೇವರಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ನೀವು ಮನೆಯಲ್ಲಿ ಮಾಡ್ತಕ್ಕಂಥದ್ದು. ಕೇಶಪ್ಪನ ಯಾರೇ ಕರ್ಕೊಂಡು ಹೋಗ್ಲಿ, ನರಸಿಂಹಸ್ವಾಮಿಗೂ ಇದಕ್ಕೂ ಅಷ್ಟೇನೆ ರಸಾಯನ ಮಾಡ್ರಿ. ಆಲಯ ಜ್ಯೋತಿಯು ಬೆಳಗುತ್ತಿದೆ, ಗಂಟೆಯ ನಾದವು ಮೊಳಗುತ್ತಿದೆ, ಗುರುವ